ಪ್ರೈಸ್ ಅಲಾಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೆಶಾಯ 25ನೇ ಅಧ್ಯಾಯ 4ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನೀನು ದೀನರಿಗೆ ಕೋಟೆ, ಇಕ್ಕಟ್ಟಿನಲ್ಲಿ ದರಿದ್ರರಿಗೆ ರಕ್ಷಣಾ ದುರ್ಗ, ಬಿಸಿಲಿಗೆ ನೆರಳು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ನಮ್ಮ ದೇವರು ಏನಾಗಿದ್ದಾರೆ? ದೀನರಿಗೆ ಆತನು ಕೋಟೆ ಆಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಬಿಸಿಲಿಗೆ ಆತನು ಏನಾಗಿದ್ದಾನೆ? ನೆರಳಾಗಿ ನಡೆಸುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಆತನು ನಾವು ದೀನರಾಗಿರುವಂತಹ ಸಮಯದಲ್ಲಿ ಆತನು ನಮ್ಮನ್ನು ಕೈಬಿಟ್ಟು ಹೋಗಲಿಲ್ಲ. ಇವರು ದೀನರು, ಇವರು ಬೇಡವಾದರು, ಇವರು ಹೀನೈಸಲ್ಪಟ್ಟವರು ಎಂದು ಕರ್ತನು ನಮ್ಮನ್ನು ಕೈಬಿಟ್ಟು ಹೋಗಲಿಲ್ಲ. ಆತನು ನಮಗೆ ಒಂದು ಕೋಟೆಯಾಗಿದ್ದು ನಮ್ಮನ್ನು ಮುನ್ನಡೆಸುವವರ ಆತನಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಅದೇ ರೀತಿಯಾಗಿ ಆತನು ಬಿಸಿಲಿಗೆ ನೆರಳಾಗಿದ್ದಾರೆ. ಇವತ್ತು ಬಿಸಿಲು ಅನ್ನುವಂಥದ್ದು ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡುವಂಥದ್ದಾಗಿದೆ. ಬಿಸಿಲಿನ ಬಾಧೆಗಳು ನಮ್ಮ ಜೀವಿತದಲ್ಲಿ ಹೋರಾಡ್ತಾ ಇರುತ್ತೆ. ಪ್ರೀತಿಯುಳ್ಳ ದೇವಜನರೇ, ಆದರೆ ಆತನು ನಮಗೊಂದು ನೆರಳನ್ನು ಆಶ್ರಯಿಸಿಕೊಂಡು ನಮ್ಮನ್ನು ನಡೆಸುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಆತನ ನೆರಳು ನಮ್ಮ ಮೇಲೆ ಬರುವಾಗ ಒಂದು ಸಮಾಧಾನವನ್ನು ಉಂಟು ಮಾಡುವಂಥದ್ದಾಗಿದೆ. ಎಲ್ಲ ವಿಧವಾಗಿರುವಂತಹ ಒಂದು ದೀನತೆಯಿಂದ ನಮ್ಮನ್ನು ಬಿಡುಗಡೆ ಮಾಡಿ ಆತನು ನೆರಳಿನ ಮಾರ್ಗದಲ್ಲಿ ಕರ್ತನ ನಮ್ಮನ್ನು ನಡೆಸುವವರಾಗಿದ್ದಾರೆ. ನಾವು ಕರ್ತನ ಸಮ್ಮುಖಕ್ಕೆ ಹೋಗಿ ಪ್ರಾರ್ಥಿಸಬೇಕು. ಅಪ್ಪ, ಒಂದು ಬಿಸಿಲಿನ ಕಾರ್ಯ, ಒಂದು ಹೋರಾಟದ ಕಾರ್ಯ ನನ್ನ ಜೀವಿತದಲ್ಲಿ ಕ್ರಿಯೆ ಮಾಡ್ತಾ ಇದೆ ಸ್ವಾಮಿ. ನಿನ್ನ ನೆರಳು ನನಗೆ ಅವಶ್ಯ ದೇವರೇ, ನಿನ್ನ ತಂಪಾದ ನೆರಳಿನಲ್ಲಿ ನಾನು ನಡೆಸುವಂತೆ ಪ್ರಾರ್ಥಿಸುವಾಗ ಆತನು ನಮ್ಮನ್ನು ಸರಿಯಾಗಿ ನಮ್ಮನ್ನು ಹಸಿರು ಹುಲ್ಲು ಗಾವಲಲ್ಲಿ ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ತಂಗಿಸುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ನಿಮಗೆ ಸ್ತೋತ್ರ ಸ್ವಾಮಿ. ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನ ನೀವು ಸಂಧಿಸು ದೇವರೇ. ಅವರ ಜೀವಿತಗಳಲ್ಲಿ ಕರ್ತನೆ ಇರುವಂತಹ ಬಿಸಿಲಿನ ಜಳಗಳನ್ನು ಮಾರ್ಪಡಿಸಿ ಜನರನ್ನ ನೆರಳಾಗಿ ನಡೆಸು ಕರ್ತನೆ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ.